ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಹೈಕೋರ್ಟ್ ಬಿಬಿಎಂಪಿಗೆ ಮತ್ತು ಚಾಟಿ ಬೀಸಿದೆ. ಹೈಕೋರ್ಟ್ ಮಾತಿಗೆ ಎಂಜಿನಿಯರ್ಗಳು ಆಗಲೇ ನಡುಗಲು ಆರಂಭಿಸಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬಿಬಿಎಂಪಿ ಇಂಜಿನಿಯರ್ಗಳ ಗ್ರಹಚಾರ ಕೆಟ್ಟಿರೋ ಹಾಗೆ ಕಾಣ್ತಿದೆ. ಇಷ್ಟು ದಿನ ಬಿಎಂಟಿಎಫ್ ಶರ್ಮಾರವರ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಿಬಿಎಂಪಿ ಇಂಜಿನಿಯರ್ಗಳು ಈಗ ಹೈಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಕ್ಷೆ ಮಂಜೂರಾತಿ ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡಗಳನ್ನ ನಿರ್ಮಿಸಿರೋ ಬಗ್ಗೆ ಕೆಂಡಕಾರಿರೋ ಕೋರ್ಟ್ ಪಾಲಿಕೆಯನ್ನ ತರಾಟೆಗೆ ತೆಗೆದುಕೊಂಡಿದೆ. ನಗರದಲ್ಲಿ ದಿನೇ ದಿನೇ ಅಕ್ರಮ ಕಟ್ಟಡಗಳ ನಿರ್ಮಾಣ ಹೆಚ್ಚಾಗ್ತಿದೆ. ಈಗಾಗಲೇ ಇಂತಹ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ? ನಿಯಮ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳದ ಪಾಲಿಕೆ ಇಂಜಿನಿಯರ್ಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಹೀಗಂತ ಹೈಕೋರ್ಟ್ ಬಿಬಿಎಂಪಿ ಆಯುಕ್ತರಿಗೆ ನಿರ್ದೇಶಿಸಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಬಿಬಿಎಂಪಿ ಆಯುಕ್ತ ರಜನೀಶ್ ಗೋಯಲ್ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. We have already addressed any number of directives to engineers. Now that we will be required to file affidavits for that, I will certainly be giving a format to engineers. We would like them to come on record. How many buildings are going on, particularly commercial buildings, how many of those are violating the bylaws, that too beyond the permissible limits, and that has to be reported now to Honorable High Court. ಒಟ್ನಲ್ಲಿ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತಾರಲ್ಲ, ಹಾಗಾಗಿದೆ ಬಿಬಿಎಂಪಿ ಇಂಜಿನಿಯರ್ಗಳ ಪರಿಸ್ಥಿತಿ. ಇಷ್ಟು ದಿನ ಕ್ರಮ ಕೈಗೊಳ್ಳದೆ ಆರಾಮವಾಗಿದ್ದ ಅಧಿಕಾರಿಗಳಿಗೆ ಈಗ ಭಯ ಶುರುವಾಗಿದೆ. ಸದ್ಯಕ್ಕಂತೂ ಬಿಬಿಎಂಪಿ ಎಂಜಿನಿಯರ್ಗಳು ನೆಮ್ಮದಿಯಿಂದ ನಿದ್ದೆ ಮಾಡೋ ಹಾಗಿಲ್ಲ. ತಪ್ಪು ಮಾಡಿರೋರಿಗೆ ಆಗಲೇ ಭಯ ಕೂಡ ಶುರುವಾಗ್ಬಿಟ್ಟಿರುತ್ತೆ. ಬೆಂಗಳೂರಿನಿಂದ ಅಶ್ವಿನಿ ಹಾಗೂ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಬಡ್ಡಿಗೆ ಹಣ ಪಡೆದ್ರೆ ಉದ್ಧಾರ ಆಗೋದು ಭಾರಿ ಕಷ್ಟ ಅಂತಾರೆ. ಆದರೆ ಇಲ್ಲೊಂದು ಕುಟುಂಬ ಬಡ್ಡಿಗೆ ದುಡ್ಡು ಪಡೆದು ಬೀದಿಗೆ ಬಿದ್ದಿದೆ. ಇದ್ದ ಮನೆಯನ್ನ ಕಳೆದುಕೊಂಡು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಪಕ್ಕದಲ್ಲಿ ಮನೆಯ ಸಾಮಾನು ಸರಂಜಾಮು. ಒಂದೆಡೆ ಅಜ್ಜಿ ಗೋಡೆಗೊರಗಿ ಕುಳಿತಿದ್ರೆ ಮುಂದೆ ಮೂವರು ಮಹಿಳೆಯರು ಆಯಾಸದಿಂದ ಮಲಗಿದ್ದಾರೆ. ಇನ್ನೊಂದೆಡೆ ಬೀದಿಯಲ್ಲೇ ಮಗುವನ್ನ ಕಟ್ಕೊಂಡು ಈ ಮಹಾತಾಯಿ ಮಲಗಿದ್ದಾಳೆ. ದುರಂತ ಅಂದ್ರೆ ಇವರು ಈಗ ಭಿಕ್ಷೆ ಬೇಡಿದ್ರೆ ಮಾತ್ರ ಊಟ ಅನ್ನೋ ಹಾಗಾಗ್ಬಿಟ್ಟಿದೆ. ಅಂದ್ಹಾಗೆ ಬೀದಿಗೆ ಬಿದ್ದಿರೋ ಈ ಕುಟುಂಬಕ್ಕೆ ಸ್ವಂತ ಮನೆ ಇತ್ತು. ಬೆಂಗಳೂರಿನ ಬಿನ್ನಿ ಮಿಲ್ನಲ್ಲಿ ಈ ಅಜ್ಜಿ ದೇವಯಾನಿ ತನ್ನ 4 ಹೆಣ್ಣು ಮಕ್ಕಳು ಹಾಗೂ ಮೊಮ್ಮಕ್ಕಳ ಜೊತೆ ಹಲವು ವರ್ಷಗಳಿಂದ ಸಂಸಾರ ಹೂಡಿದ್ಲು. ಆದ್ರೆ ಈಗ ಬೀದಿಗೆ ಬಿದ್ದಿದ್ದಾಳೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಕೋರ್ಟ್ ಹತ್ರ 2 ಲಕ್ಷ ತಗೊಂಡವರು ಅಲ್ಲ, ಇರೋರ ಹತ್ರ ಎಲ್ಲ 2 ಲಕ್ಷ ಅಂತಾರೆ. ಒಂದು ಕಾಲಿಗೆ ಶಿವ ನಾನು ಏನು ತಗೊಳ್ಳಿಲ್ಲ. ನಾನು ಶಿವನ ಮೇಲೆನೆ ನಿಶ್ಚಯ ಇದ್ದೀನಿ. ನನ್ಗೆ ಅದ್ಮೇಲೆ ಯಾವುದು ಗೊತ್ತಿಲ್ಲ. ವಿಷಯ ಗೊತ್ತಾಯ್ತಲ್ಲ, ಸಾಲವೇ ಈ ಕುಟುಂಬಕ್ಕೆ ಶಾಪವಾಗಿದೆ. 2005ರಲ್ಲಿ ದೇವಯಾನಿ 1,25,000 ರೂಪಾಯಿ ಸಾಲ ಮಾಡಿದ್ರು. ಆ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತ ವಸೂಲಿ ಮಾಡಿದ್ದಾನೆ ಸಾಲ ಕೊಟ್ಟ ವ್ಯಕ್ತಿ. ಆ ಮೀಟರ್ ಬಡ್ಡಿ ದಂಧೆಕೋರನೇ ಗಿರಿಗೌಡ. ಆದರೆ ಗಿರಿಗೌಡ ಹೇಳೋದೇ ಬೇರೆ. ಈ ಸಂಬಂಧ ರಾಜಿ ಮಾಡ್ಕೊಳ್ಳೋಣ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ತನ್ನ ಮೇಲೆ ರೌಡಿಗಳನ್ನ ಛೂ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾನೆ. ತನ್ನ ಬಳಿ ಎಲ್ಲದಕ್ಕೂ ಸೂಕ್ತ ದಾಖಲೆಗಳಿವೆ. ಪೊಲೀಸ್ ಹಾಗೂ ನ್ಯಾಯಾಲಯ ತನ್ನ ಪರ ನಿಂತಿದೆ. ಹಾಗಾಗಿ ತಾನು ಯಾರಿಗೂ ಅಂಜೋಲ್ಲ, ಹೆದರೋಲ್ಲ ಅಂತ ಖಡಕ್ಕಾಗಿ ಹೇಳ್ತಾನೆ. ಏನೇ ಆಗ್ಲಿ, ಈ ಕುಟುಂಬ ಬೀದಿಗೆ ಬಿದ್ದು ಈಗಾಗಲೇ 7 ದಿನಗಳೇ ಕಳೆದು ಹೋಯ್ತು. ಮುಂದೆ ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಒಂದು ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಪಾಪಿ ಹೊಟ್ಟೆ ಕೇಳ್ಬೇಕಲ್ಲ. ಈ ಕುಟುಂಬವೀಗ ಭಿಕ್ಷೆ ಬೇಡಿ ಜೀವನ ನಡೆಸ್ತಾ ಇದೆ. ಆದ್ರೆ ದುಡ್ಡಿರೋರ ಮನಸ್ಸು ಮಾತ್ರ ಕರಗ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಅಶ್ವಥ್, ಸುವರ್ಣ ನ್ಯೂಸ್. ಈತ ದೇಶ ಮೆಚ್ಚೋ ಹೆಮ್ಮೆಯ ಕಬಡ್ಡಿ ಪ್ಲೇಯರ್. ಆದ್ರೆ ಮಾಡ್ತಿರೋದು ಮಾತ್ರ ಕಳ್ಳತನ. ಹೌದು, ಮಹದೇವಪುರದ ಅನ್ನಸಂದ್ರಪಾಳ್ಯದ ನಿವಾಸಿ ಗೋಪಾಲಪ್ಪ ಕಬಡ್ಡಿ ಪ್ಲೇಯರ್. ಕಳೆದ ಮಾರ್ಚ್ನಲ್ಲಿ ಚೀನಾದಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ 3ನೇ ಸ್ಥಾನ ತಂದುಕೊಟ್ಟ ತಂಡದಲ್ಲಿ ಈತ ಪ್ರಮುಖ ಪಾತ್ರ ವಹಿಸಿದ್ದ.
ಇದೇ ಕೋಟಾದಡಿ ಬ್ಯಾಂಕ್ನಲ್ಲಿ ನೌಕರಿ ಸಿಕ್ಕಿತ್ತು. ಆದರೆ ಬೆಂಗಳೂರಿನ ಹಲವೆಡೆ ನಡೆದ ಅಪಾರ್ಟ್ಮೆಂಟ್ ಕಳ್ಳತನ ಪ್ರಕರಣಗಳಲ್ಲಿ ಈತನೇ ಮುಖ್ಯ ಆರೋಪಿ. ರಾತ್ರಿ ವೇಳೆ ಅಪಾರ್ಟ್ಮೆಂಟ್ಗೆ ನುಗ್ಗಿ ಚಿನ್ನಾಭರಣ ದೋಚಿ ಪರಾರಿಯಾಗ್ತಿದ್ದ. ಮಹದೇವಪುರ ಪೊಲೀಸರ ಕಾರ್ಯಾಚರಣೆಯಿಂದ ಈತನ ಕಳ್ಳತನ ಬೆಳಕಿಗೆ ಬಂದಿದೆ. ಈತನಿಂದ 3 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,090 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ ಇವತ್ತು 110 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 32,490 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 120 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರು ಫಸ್ಟ್ನಲ್ಲಿ ಮತ್ತೊಂದು ಬ್ರೇಕ್.